ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದೇನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿರೋದನ್ನೇ ಮತ್ತೆ ತೋರಿಸ್ತಿದ್ದಾರಲ್ಲ ಅಂತ ನೀವು ಅನ್ಕೋಬೋದು. ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ಈ ಒಂದು ಪೇಪರ್ ಡ್ರಾಫ್ಟಿಂಗ್ ಮಾಡಿದ್ನಲ್ಲ, ಸೊ ಈ ಪೇಪರ್ ಡ್ರಾಫ್ಟಿಂಗ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಬ್ಲೌಸ್ನ ನಾನು ಲೈನಿಂಗು ಮೈನ್ ಫ್ಯಾಬ್ರಿಕ್ನ ಮಾಡಿ ಎಷ್ಟು ಬೇಗ ನಾನು ಬ್ಲೌಸ್ನ ಸ್ಟಿಚ್ ಮಾಡಿಕೊಂಡೆ ಅಂತಲೂ ಹೇಳ್ತೀನಿ. ಮತ್ತು ನಾನು ಯಾವ ರೀತಿ ಎಲ್ಲ ಟೈಮ್ನ ಸೇವ್ ಮಾಡಿಕೊಂಡು ಸ್ಟಿಚಿಂಗಿಗೆ ಕೊಡ್ತೀನಿ ಅಂತಲೂ ಡೀಟೇಲಾಗಿ ಹೇಳ್ತೀನಿ. ನೀವು ನೋಡ್ತಿರ್ಬೋದು ಟೈಟಲ್ ಈಗಾಗಲೇ ನೋಡ್ತಿರಲ್ಲ. ಸೊ ಯಾವ ರೀತಿ ಟೈಮ್ ಕೊಡಬೇಕು, ಏನಕ್ಕೆಲ್ಲ ಟೈಮ್ ಕೊಡ್ತೀನಿ, ಯಾವ ರೀತಿ ಟೈಮ್ ಕೊಟ್ಕೊಂಡು ನಾನು ಸ್ಟಿಚ್ನ ಮಾಡ್ತೀನಿ ಅಂತ ಡೀಟೇಲಾಗಿ ಹೇಳ್ಕೊಡ್ತೀನಿ. ನೋಡಿ, ಈ ಒಂದು ವಿಡಿಯೋ ನಿಮಗೆ ಬೇಕು ಅಂದರೆ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದರ ಪ್ರೊಫೆಷನಲ್ ಮೆಥಡಲ್ಲಿ ಪ್ರಿನ್ಸಸ್ ಕಟ್ಟಲ್ಲಿ ಹೆವಿ ಚೆಸ್ಟ್ ಸೈಜು ಅಂದರೆ 42 ಚೆಸ್ಟ್ ಸೈಜ್ ಆಗಿರುತ್ತೆ ಇದು. ಸೊ ಈ ಒಂದು ಪೇಪರ್ ಡ್ರಾಫ್ಟಿಂಗ್ ನಾನು ಅಪ್ಲೋಡ್ ಮಾಡಿದ್ದೀನಿ ಈಗಾಗಲೇ. ಸೊ ಯಾರೆಲ್ಲ ನೋಡಿಲ್ಲೋ ಒಂದು ಸಲ ವಿಸಿಟ್ ಕೊಟ್ಟು ಚಾನಲ್ನ ಚೆಕ್ ಮಾಡಿ, ಇಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನು ಕೂಡ ಹಾಕಿರ್ತೀನಿ. ಇದ್ರದ್ದು ವಿಡಿಯೋ ಯಾರು ನೋಡಿಲ್ಲ ಒಂದು ಸಲ ನೋಡಿರಿ. ತುಂಬಾ ಫಿಟ್ಟಿಂಗ್ ತುಂಬಾ ಚೆನ್ನಾಗಿ ಬಂತು. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ, ಯಾವ ರೀತಿ ಕಟ್ ಮಾಡಬೇಕು, ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ. ನೋಡಿ, ಇದ್ರ ಸ್ಟಿಚಿಂಗ್ ವಿಡಿಯೋ ಹಾಕಿಲ್ಲ ನಾನು. ಸೊ ಸ್ಟಿಚಿಂಗ್ ವಿಡಿಯೋ ಈಗ ನಾನು ಇದೇ ಪೇಪರ್ ಡ್ರಾಫ್ಟಿಂಗ್ನ ಬೇರೆ ಇನ್ನೊಂದು ಇದ್ರದ್ದು ಆಲ್ರೆಡಿ ಬ್ಲೌಸ್ನ ನಾನು ಸ್ಟಿಚ್ ಮಾಡಿ ಕೊಟ್ಬಿಟ್ಟೆ. ಇನ್ನೊಂದು ಸೇಮ್ ಅದೇ ಸೈಜಲ್ಲೇ ಅವ್ರಿಗೇ ಇನ್ನೊಂದು ಬ್ಲೌಸು ಕೊಟ್ಟಿದ್ರು. ಸೊ ಅದನ್ನು ನಾನು ಯಾವ ರೀತಿ ಈ ಪೇಪರ್ನ ಹಾಗೆ ಇಟ್ಕೊಂಡು ಅದನ್ನ ಯಾವ ರೀತಿ ಅದ್ರ ಮೇಲಿಟ್ಟು ಕಟ್ಟಿಂಗ್ ಮಾಡಿಕೊಂಡೆ, ಸ್ಟಿಚಿಂಗ್ ಮಾಡಿದೆ ಅಂತ ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನೋಡಿ, ತುಂಬಾ ನೀಟಾಗಿ ಫಿಟ್ಟಿಂಗ್ ಅನ್ನೋದು ಬಂದಿತ್ತು. ಪ್ರೊಫೆಷನಲ್ ಮೆಥಡಲ್ಲಿ ನಾವು ಯಾವ ರೀತಿ ಪ್ರಿನ್ಸಸ್ ಕಟ್ನ, ಅದು ಎಸ್ಪೆಷಲಿ ಹೆವಿ ಚೆಸ್ಟು ಇದ್ದಾಗ ಪ್ರಿನ್ಸಸ್ ಕಟ್ನ ಕಟ್ ಮಾಡೋದು ಮತ್ತು ಸ್ಟಿಚ್ ಮಾಡೋದು ಸ್ವಲ್ಪ ಕಷ್ಟನೇ ಅಂತ ಅನಿಸುತ್ತೆ. ಸೊ ಅದನ್ನು ನಾನು ಈಸಿ ಮೆಥಡಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಯಾರೆಲ್ಲ ನೋಡಿಲ್ಲ ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕಳಿಸಿರ್ತೀನಿ, ಲಿಂಕ್ ಹಾಕಿರ್ತೀನಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಾನು ನೀಟಾಗಿ ಪೇಪರ್ ಡ್ರಾಫ್ಟಿಂಗ್ನ ಮಾಡಿ ಇದು ಕಟ್ಟಿಂಗ್ ಮಾತ್ರ ನಾನು ಆ್ಯಕ್ಚುಲಿ ಅಪ್ಲೋಡ್ ಮಾಡಿದ್ದೀನಿ, ಸ್ಟಿಚಿಂಗ್ದು ಅಪ್ಲೋಡ್ ಮಾಡಿಲ್ಲ. ಸ್ಟಿಚಿಂಗ್ದು ಆ ಒಂದು ನಾನು ಕಟ್ಟಿಂಗ್ ಪಾರ್ಟಲ್ಲಿ ಏನು ತೋರಿಸಿದ್ನೋ ಅದನ್ನು ನಾನು ಸ್ಟಿಚ್ ಮಾಡಿ ಕೊಟ್ಬಿಟ್ಟೆ ಬ್ಲೌಸು. ಇನ್ನೊಂದು ಸೇಮ್ ಅದೇ ಮೆಥಡಲ್ಲಿ ಅಂದರೆ ನೀವು ನೆಕ್ ಚೇಂಜ್ ನೋಡಿ, ಈ ಥರ ನೆಕ್ ನಾನು ಕಟ್ ಮಾಡಿಲ್ಲಲ್ಲ ಈ ಪೇಪರ್ ಡ್ರಾಫ್ಟಿಂಗಲ್ಲಿ. ಸೊ ನೆಕ್ನ ನೀವು ಕಟ್ ಮಾಡಿಲ್ಲ ಅಂದರೆ ನೀವು ಯಾವ ನೆಕ್ ಶೇಪ್ ಬೇಕೋ ಆ ನೆಕ್ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ಅದೊಂದೇ ಬೇಕಂತ ಏನೂ ಇಲ್ಲ. ಈ ಪೇಪರ್ ಡ್ರಾಫ್ಟಿಂಗಲ್ಲಿ ನಾನು ನೆಕ್ನ ಅದಕ್ಕಂತಲೇ ಕಟ್ ಮಾಡಿಲ್ಲ. ನಾವು ಯಾವ ನೆಕ್ ಶೇಪ್ ಬೇಕೋ ಆ ನೆಕ್ ಶೇಪ್ನ ಕಟ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ನಾನು ಸ್ಲೀವ್ಸು ಅಷ್ಟೇ ಪೇಪರ್ ಡ್ರಾಫ್ಟಿಂಗ್ನ ಮಾಡ್ಕೊಂಡಿದ್ದೆ. ಫ್ರಂಟು ಬ್ಯಾಕ್ ಎಲ್ಲ ಪೇಪರ್ ಡ್ರಾಫ್ಟಿಂಗ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಲೈನಿಂಗ್ ಮೇಲಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ನೋಡಿ, ನೀಟಾಗಿ ಕಟ್ ಮಾಡಿಕೊಂಡು ನಾನು ಇದನ್ನು ಯಾವ ರೀತಿ ಲೈನಿಂಗ್ ಮೇಲೆ ಪ್ಲೇಸ್ ಮಾಡ್ತೀನಿ ಮತ್ತು ಕಟ್ ಮಾಡ್ತೀನಿ ಅಂತ ನೀವು ನೋಡ್ಬೋದು. ಮತ್ತು ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ನೋಡಿ, ಇದು ಲಾಸ್ಟ್ ವೀಡಿಯೋದಲ್ಲಿ ನಾನು ಹಾಕಿರುವಂಥದ್ದು. ಸೊ ಇದರ ಬೇಸಸ್ ಮೇಲೆ ಇದನ್ನು ಯಾಕೆ ತೋರಿಸ್ತಿದ್ದೀನಿ ಅಂದರೆ, ಇದೇ ಪೇಪರ್ ಡ್ರಾಫ್ಟಿಂಗ್ನ ಯೂಸ್ ಮಾಡಿ ನಾನು ಮತ್ತೆ ಇನ್ನೊಂದು ಲೈನಿಂಗು ಮತ್ತು ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ನೋಡಿ, ಈ ರೀತಿ ಈಸಿಯಾಗಿ ಒಂದು ಸಲ ನೀವು ಪೇಪರ್ ಡ್ರಾಫ್ಟಿಂಗ್ ಮಾಡಿಕೊಂಡ್ರೆ ಅದೇ ಮೆಷರ್ಮೆಂಟ್ ಬಂದರೆ ನೀವು ಯೂಸ್ ಮಾಡ್ಬೋದು. ನೆಕ್ ಶೇಪ್ನ ಚೇಂಜಸ್ ಮಾಡ್ಕೊಳ್ಳಿ, ಇಲ್ಲ ಅಪ್ಪರ್ ಚೆಸ್ಟು ಮತ್ತು ವೇಸ್ಟಲ್ಲಿ ಚೇಂಜಸ್ ಆದರೆ ನೀವು ಸ್ವಲ್ಪ ಚೇಂಜಸ್ನ ಮಾಡ್ಕೋಬೋದು. ಸೊ ಇದು ಆಲ್ರೆಡಿ ನಾನು ಸ್ಟಿಚ್ ಮಾಡಿ ಕೊಟ್ಬಿಟ್ಟಿದ್ದೆ. ಈಗ ಬೇರೆದು ಅದೇ ಪೇಪರ್ ಡ್ರಾಫ್ಟಿಂಗ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಅದೇ ಪೇಪರ್ ಡ್ರಾಫ್ಟಿಂಗ್ನ ಯಾವ ರೀತಿ ಪ್ಲೇಸ್ ಮಾಡ್ಕೋಬೇಕು. ಸ್ಟಿಚಿಂಗ್ ಮಾರ್ಜಿನ್ ಕಂಪಲ್ಸರಿ ಇರುತ್ತೆ ಪ್ರಿನ್ಸಸ್ ಕಟ್ಟಿಗೆ, ಅದನ್ನು ನಾವು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. 42 ಚೆಸ್ಟ್ ಸೈಜು ಅಂತ ನಾನು ಇಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ನಿಮಗೆ. ಮತ್ತು ಸ್ಲೀವ್ ಡ್ರಾಫ್ಟಿಂಗು ಕೂಡ ಇದೆ, ಅದನ್ನ ನೀಟಾಗಿ ನೋಡಿ. 1 ಮೀಟ್ರ್ ನಾನು ಲೈನಿಂಗ್ನ ತೊಗೊಂಡಿರೋದು. 1 ಮೀಟ್ರಲ್ಲಿ ನಾವು 42 ಚೆಸ್ಟ್ ಮೆಷರ್ಮೆಂಟದು ಈಸಿಯಾಗಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಬ್ಯಾಕ್ ಬಟನ್ ಇರ್ತಿದ್ದೀನಿ, ಅದಕ್ಕೆ ಓಪನ್ ಸೈಡು ಬ್ಯಾಕ್ ತೊಗೊಳ್ತಾ ಇದ್ದೀನಿ. ಸೊ ಫ್ರಂಟ್ ಬಟನ್ ಇಟ್ಟರೆ ನೀವು ಓಪನ್ ಸೈಡು ಫ್ರಂಟಲ್ಲಿ ಇಟ್ಕೊಳ್ಳಿ. ಈ ರೀತಿ ನಾನು ಯಾವ ರೀತಿ ಸ್ಟಿಚಿಂಗ್ಗೆ ಟೈಮ್ನ ಕೊಡ್ತೀನಿ ಅನ್ನೋದು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ನಾವು ಮನೆಯಲ್ಲೇ ಸ್ಟಿಚ್ ಮಾಡೋದ್ರಿಂದ ಮನೆ ಕೆಲಸನೂ ಮಾಡ್ಕೋಬೇಕು ಮತ್ತು ಸ್ಟಿಚಿಂಗ್ದು ಮಾಡಬೇಕು. ಇನ್ ಟೈಮ್ಗೆ ಕೊಟ್ಟಿರ್ತಾರಲ್ಲ ಬ್ಲೌಸು, ಅವರಿಗೆ ಇನ್ ಟೈಮ್ಗೆ ನಾವು ಬ್ಲೌಸ್ನ ಕೊಡಬೇಕು. ಇಲ್ಲ ಅಂದರೆ ನಮಗೆ ಕಸ್ಟಮರ್ ಅನ್ನೋದು, ಈಗ ನಾವು ಬೇಗ ಕೊಡಲಿಲ್ಲ ಅವ್ರ ಟೈಮ್ಗೆ ಅಂದರೆ ಕಸ್ಟಮರ್ಸು ಬೇರೆ ಕಡೆ ಸ್ಟಿಚಿಂಗ್ಗೆ ಹೋಗ್ತಾರೆ. ಹಾಗಾಗಿ ಅವ್ರು ಇನ್ ಟೈಮ್ಗೆ ನಾವು ಬ್ಲೌಸ್ ಕೊಡಬೇಕು, ಮನೆಯಲ್ಲೂ ಕೆಲಸ ಮಾಡಬೇಕು.
ಮತ್ತು ಮಕ್ಕಳು ಇರ್ತಾರಲ್ಲ, ಮಕ್ಳಿಗೂ ಟೈಮ್ ಕೊಡಬೇಕು. ಇವೆಲ್ಲ ಮಾಡಿಕೊಂಡು ನಾವು ಸ್ಟಿಚಿಂಗ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಂತೇಳಿ ಸ್ಟಿಚಿಂಗ್ ಕಲ್ತಿರೋದನ್ನು ಬಿಡೋಕ್ಕಾಗಲ್ಲ. ಜೊತೆಗೆ ಮನೇಲಿ ಕೆಲಸ ಮಾಡೋದು ಬಿಡೋಕ್ಕಾಗಲ್ಲ. ಮನೇಲಿ ಕೆಲಸನೂ ಮಾಡ್ಕೋಬೇಕು, ಸ್ಟಿಚಿಂಗು ಮಾಡ್ಕೋಬೇಕು, ಮಕ್ಳಿಗೂ ಟೈಮ್ ಕೊಡಬೇಕು. ಇವೆಲ್ಲ ಮಾಡ್ಕೋಬೇಕು ಅಂದರೆ ನಾವು ಟೈಮ್ನ ಸೆಟ್ ಮಾಡ್ಕೋಬೇಕು. ಅಂದರೆ ಈ ಟೈಮ್ಗೆ ಇದು ಮಾಡಬೇಕು ಅಂತ ನಾವು ಫಿಕ್ಸ್ ಆಗಬೇಕು. ಆವಾಗ ನಾವು ಈಸಿಯಾಗಿ ಸ್ಟಿಚಿಂಗ್ಗೆ ಸ್ವಲ್ಪ ಫೋಕಸ್ ಕೊಡ್ಬೋದು. ಅಂದರೆ ಈಗ ಬೆಳಗ್ಗೆನೇ ನಾವು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದಾದ್ಮೇಲೆ ತಿಂಡಿ ಎಲ್ಲ ಮಾಡಿದ್ದಾದಮೇಲೆ ಬೇಗ ಬೇಗ ಕೆಲಸ ಮಾಡ್ಕೋಬೇಕು. ಕೆಲಸ ಮಾಡಿದ ಆದಮೇಲೆ ನಾವು ಸ್ಟಿಚಿಂಗ್ಗೆ ಕೂತ್ಕೋಬೇಕಾಗತ್ತೆ. ಸೊ ಅಡುಗೆ ಮಾಡಬೇಕಾಗತ್ತೆ, ಮನೆ ಕೆಲಸ ಮಾಡಬೇಕಾಗತ್ತೆ. ಒಂದೊಂದು ಸಲ ಅನಿಸುತ್ತೆ, ನಾನು ಈ ಎಲ್ಲ ಕೆಲಸ ಮಾಡ್ಕೊಂಡು ಹೊಲಿತೀನ ನಿಜವಾಗ್ಲೂ ಇಷ್ಟು ಬ್ಲೌಸು ಅಂತ ಒಂದೊಂದು ಸಲ ಅನಿಸುತ್ತೆ. ಸೊ ಒಂದೊಂದು ಸಲ ಎಷ್ಟು ಮಾತ್ರ ಬಿಡ್ಬೋದು ಅಂತ ಅನಿಸುತ್ತೆ. ಸೊ ಎರಡೂ ಮೈಂಡಲ್ಲಿ ಬಂದಾಗ ಸಮ್ಟೈಮ್ಸು ಹೊಲಿತೀನಿ ಬಿಡು ಅಂತ ಅನಿಸುತ್ತೆ. ಕೆಲವೊಂದು ಸಲ ನಾನು ಹೊಲಿತೀನ ಇಷ್ಟು ಕೆಲಸ ಮಾಡಿಕೊಂಡು ಅಂತ ಅನಿಸುತ್ತೆ. ಸೊ ನಾವು ಮನಸ್ಸಿಗೆ ಯಾವ ರೀತಿ ತೊಗೊಂಡ್ರೆ ಆ ರೀತಿ. ನಾನು ಹೊಲಿತೀನಿ ಬಿಡು ಅಂತ ನಾವು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಹೊಲಿತೀವಿ. ನನ್ನ ಕೈಲಿ ಆಗಲ್ಲ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಆಗಲ್ಲ. ಸೊ ನಾವು ಮೈಂಡ್ ಮಾಡಬೇಕು, ನನ್ನ ಕೈಲಿ ಆಗೇ ಆಗುತ್ತೆ ಅಂತ ನಾವೇನಾದರೂ ಮನಸ್ಸಿಗೆ ತೊಗೊಂಡ್ರೆ ಖಂಡಿತ ಆಗುತ್ತೆ. ಎಸ್ಪೆಷಲಿ ಅದು ನಾನು ಹಾಗೇ ಮನಸ್ಸಿಗೆ ತೊಗೊಂಡ್ರೆ ಹೊಲಿತೀನಿ ಅಂತ ಹೊಲ್ದು ಬಿಡ್ತೀನಿ. ಇಲ್ಲಾಂದರೆ ಮನಸ್ಸಿಗೆ ತೊಗೊಂಡಿಲ್ಲ ಅಂದರೆ ಹೊಲಿಯೋಕ್ಕೆ ಆಗಲ್ಲ. ಬೆಳಗ್ಗೆ ಸಮ್ಟೈಮ್ಸ್ ಎಚ್ಚರ ಆಗಿದ ತಕ್ಷಣ ನೆನಪು ಬರೋದು, ಇಷ್ಟು ಬ್ಲೌಸ್ನ ಸ್ಟಿಚ್ ಮಾಡಬೇಕಲ್ಲ, ಆಗುತ್ತಾ ಅಂತ ಪಟ್ಟಂತ ನೆನಪು ಬಂದುಬಿಡುತ್ತೆ. ಆವಾಗೆದ್ದು ಬೇಗ ಬೇಗ ಕೆಲಸ ಮಾಡಬೇಕಾಗತ್ತೆ. ಕೆಲಸ ಎಲ್ಲ ಮಾಡಿಕೊಂಡು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ದಾದಮೇಲೆ ಮತ್ತೆ ಮಧ್ಯಾಹ್ನ ಅಡುಗೆ ಮಾಡಬೇಕು. ಮತ್ತು ಮಕ್ಕಳು ಸ್ಕೂಲಿಂದ ಬರೋಷ್ಟೊತ್ತಿಗೆ ಮತ್ತೆ ಮಕ್ಕಳಿಗೆ ಟೈಮ್ ಕೊಡಬೇಕಾಗತ್ತೆ. ಇಷ್ಟೆಲ್ಲ ಮಧ್ಯೆ ನಾವು ಸ್ಟಿಚ್ಚಿಂಗ್ ಕೂಡ ಒಂದು ಹಾಬಿಯಾಗಿ ಮಾಡ್ಕೊಂಡಿರ್ತೀವಲ್ಲ, ಸೊ ಅದನ್ನು ಬಿಡಲಿಕ್ಕಾಗಲ್ಲ, ಅದನ್ನು ಕಂಟಿನ್ಯೂ ಮಾಡಬೇಕು. ಒಬ್ಬ ಸಿಸ್ಟರ್ ಕಮೆಂಟ್ ಮಾಡಿದರು, ಐ ಥಿಂಕ್ ನೇತ್ರ ಸಿಸ್ಟರ್ ಅನಿಸುತ್ತೆ. ಸಿಸ್ಟರ್ ಕಮೆಂಟ್ ಮಾಡಿದರು, ನನಗೆ ಬ್ಲೌಸಸ್ಸೇ ಹೊಲಿಯೋಕ್ಕೆ ಬರೋದಿಲ್ಲ, ಏನು ಮಾಡೋದು ಸಿಸ್ಟರ್ ಅಂತ. ಸೊ ಆ ಕಮೆಂಟು ನೋಡಿ ನನಗೆ ಆಶ್ಚರ್ಯ ಆಯಿತು. ಯಾಕೆ ಆಶ್ಚರ್ಯ ಆಯಿತು ಅಂತಂದರೆ, ನಾವು ಫಿಟ್ಟಿಂಗ್ ಪರ್ಫೆಕ್ಟಾಗಿ ಕೊಟ್ಟು ನಾವು ಚೆನ್ನಾಗಿ ಸ್ಟಿಚ್ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಆಬ್ವಿಯಸ್ಲಿ ಬ್ಲೌಸ್ ಸ್ಟಿಚಿಂಗ್ ಬಂದೇ ಬರುತ್ತೆ. ಯಾಕೆ ಬರೋಲ್ಲ ಅಂತ ನನಗೆ ಒಂದು ಸ್ವಲ್ಪ ಆಶ್ಚರ್ಯನೇ ಆಯಿತು. ನೇತ್ರ ಸಿಸ್ಟರ್ ಹೇಳೋದಿಷ್ಟೇ, ನಿಮಗೆ ಬ್ಲೌಸು ಸ್ಟಿಚಿಂಗಿಗೆ ಬರಬೇಕು ಅಂತಂದರೆ ನೀವು ಯಾರಿಗಾದರೂ ಆಗಲಿ, ನಿಮ್ಮ ಒಂದು ನಿಯರ್ ಬೈ ಇರೋರಿಗೆ ಕಡಿಮೆ ಬೆಲೆಗೆ, ಅಂದರೆ ಈಗ ನಾವು 400 ತೊಗೊಳ್ತೀವಿ ಅಂದ್ಕೊಳ್ಳಿ ಬ್ಲೌಸ್ಗೆ, ನೀವು 200 ತೊಗೊಂಡು ಬ್ಲೌಸ್ನ ಸ್ಟಿಚ್ ಮಾಡಿಕೊಡಿ ಅವ್ರಿಗೆ. ಓಕೆನಾ? 200 ತೊಗೊಂಡು ನೀವು ಬ್ಲೌಸ್ನ ಸ್ಟಿಚ್ ಮಾಡಿಕೊಡಿ. ಅಲ್ಲಿ ನೀವು ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ದುಡ್ಡನ್ನ ಯಾಕೆ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂದರೆ, ನಿಮ್ಮ ಒಂದು ಸ್ಟಿಚಿಂಗ್ ಅವ್ರಿಗೆ ಇಷ್ಟ ಆಗಬೇಕು. ಅವ್ರಿಗೆ ಹೇಳಬೇಕು ಫಸ್ಟೇ, ನೋಡಿ ನಾನು ಈ ಥರ ಜಾಸ್ತಿನೇ ತೊಗೊಳ್ಳೋದು, ನಿಮಗೆ ಇಷ್ಟ ಆಗುತ್ತೋ ಇಲ್ವೋ ಚೆಕ್ ಮಾಡ್ಕೊಳ್ಳಿ, ನಾನೊಂದು ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಸ್ವಲ್ಪ ಅಮೌಂಟ್ ಕಡಿಮೆಗೆ ತೊಗೊಳ್ಳಿ. ಅವ್ರಿಗೆ ಫಸ್ಟು ಸ್ಟಿಚ್ ಮಾಡಿ ಕೊಡಿ. ಸ್ಟಿಚ್ ಮಾಡಿ ಕೊಟ್ಟಾಗ ಅವ್ರಿಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಅವರು ಕಸ್ಟಮರ್ಸ್ನ ಅವ್ರು ಇನ್ನೊಬ್ಬರಿಗೆ ಈ ಥರ ಚೆನ್ನಾಗಿ ಹೊಲಿತಾರೆ ಅಂತ ಹೇಳ್ತಾರೆ. ಅದಲ್ಲದೆ ಈಗ ಈಸಿಯಾಗಿ ನಮ್ಮನ್ನು ನಾವು ಪ್ರಮೋಟ್ ಮಾಡ್ಕೋಬೇಕು ಅಂದರೆ ಸೋಷಿಯಲ್ ಮೀಡಿಯಾ ಇದ್ದೇ ಇದೆ. ಸೊ ನೀವು ನೀಟಾಗಿ ಫಿನಿಶಿಂಗ್ ಕೊಟ್ಟು ಫಿಟ್ಟಿಂಗ್ ಕೊಟ್ಟು ನಾನು ಬ್ಲೌಸ್ ಹೊಲಿತಾ ಇದ್ದೀನಿ, ಆದ್ರೂ ನಮಗೆ ಕಸ್ಟಮರ್ಸ್ ಬರ್ತಾಯಿಲ್ಲ ಅನ್ನೋರು, ನೀವೊಂದು ಬ್ಲೌಸ್ನ ಸ್ಟಿಚ್ ಮಾಡ್ತೀರಲ್ಲ, ಸೊ ಅಲ್ಲಿ ಅದರದ ಒಂದು ವೀಡಿಯೋಸ್ ಕ್ಲಿಪ್ಸ್ ಇರ್ತಾವಲ್ಲ, ನಿಮ್ಮ ಹತ್ರ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ಎಡಿಟ್ ಮಾಡಿ ಶಾರ್ಟಾಗಿ ಕನ್ವರ್ಟ್ ಮಾಡಿ. ನೀವು ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೂ ಶಾರ್ಟಾಗಿ ಕನ್ವರ್ಟ್ ಮಾಡಿ ಒಂದು ಶಾರ್ಟ್ ಅಪ್ಲೋಡ್ ಮಾಡಿ ಅದರಲ್ಲಿ ಯಾರಿಗಾದ್ರೂ ಬೇಕಾದರೆ, ಇನ್ಸ್ಟಾಗ್ರಾಮ್ ಇದೆ, ಈಗ ಯೂಟ್ಯೂಬ್ ಇದೆ, ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಈ ಥರ ಡಿಸೈನು ನಾನು ಸ್ಟಿಚ್ ಮಾಡಿ ಕಳಿಸ್ತೀನಿ ಅಂತಲೂ ನೀವು ಹೇಳ್ಬೋದು. ಆ ಶಾರ್ಟ್ಸಲ್ಲಿ ನೀವು ಹೇಳಿದ್ರೆ ನಿಮಗೆ ಆ ಥರ ಪ್ರಮೋಷನ್ ನೀವೇ ಮಾಡಿಕೊಂಡ್ರೆ ನಿಮಗೆ ಸ್ಟಿಚ್ಚಿಂಗ್ದು ಕಸ್ಟಮರ್ಸು ಸಿಗೇ ಸಿಗ್ತಾರೆ. ಮತ್ತು ನಿಮ್ಮ ಒಂದು ಲಿಮಿಟ್ಸಲ್ಲಿ ನೀವು ನಿಯರ್ ಬೈ ಇರೋರಿಗೆ ನಿಮ್ಮ ಒಂದು ಐಡೆಂಟಿಟಿ ಬೆಳೆಯೋವರೆಗೂ ನೀವು ಸ್ವಲ್ಪ ಕಡಿಮೆಗಾದರೂ ಪರವಾಗಿಲ್ಲ ಬ್ಲೌಸಸ್ನ ಸ್ಟಿಚ್ ಮಾಡಿ ಕೊಡಿ. ಹೆಚ್ಚು ಪ್ರಿಫರೆನ್ಸ್ ನೀವು ಫಿಟ್ಟಿಂಗಿಗೆ ಮತ್ತು ಫಿನಿಶಿಂಗ್ಗೆ ಕೊಡಬೇಕಾಗತ್ತೆ. ನೀವೆಷ್ಟು ಫಿಟ್ಟಿಂಗು ಫಿನಿಶಿಂಗ್ಗೆ ಪ್ರಿಫರೆನ್ಸ್ ಕೊಡ್ತೀರೋ ನಿಮ್ಗೆ ಎಷ್ಟು ನೀಟಾಗಿ ಫಿನಿಶಿಂಗ್ ಕೊಡ್ತಿರೋ ಕಸ್ಟಮರ್ಸು ಕೂಡ ನಿಮಗೆ ಅಷ್ಟೇ ಈಸಿಯಾಗಿ ಸಿಗ್ತಾರೆ. ಸೊ ಒಂದು ಸಲ ನಮ್ಮ ಹತ್ರ ಸೆಟ್ ಆದ ಕಸ್ಟಮರು, ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಬ್ರು ನಮಗೆ ಬ್ಲೌಸ್ ತೊಗೊಂಬಂದು ಕೊಡ್ತಾರೆ, ನಾವು ಅವ್ರಿಗೆ ಬ್ಲೌಸ್ನ ಸ್ಟಿಚ್ ಮಾಡಿ ಕೊಟ್ಟಿರ್ತೀವಿ. ಸೊ ಅವ್ರಿಗೆ ಇಷ್ಟ ಆಗಿರುತ್ತೆ. ಸೊ ಆ ಕಸ್ಟಮರು ಬೇರೆ ಕಡೆ ಹೋಗೋದಿಲ್ಲ, ನಮ್ಮ ಹತ್ರನೇ ಬರ್ತಾರೆ. ನೆಕ್ಸ್ಟ್ ಬ್ಲೌಸ್ಗೂ ಕೂಡ ನಮ್ಮ ಹತ್ರನೇ ಬರ್ತಾರೆ. ಸೊ ಆ ರೀತಿ ನಾವು ಸೆಟ್ ಮಾಡಿಕೊಂಡ್ರೆ ಕಸ್ಟಮರ್ಸ್ ಅನ್ನೋದು ನಿಮಗೆ ಕಷ್ಟನೇ ಪಡಬೇಕಾಗಿಲ್ಲ.
ಆರಾಮಾಗಿ ಬರ್ತಾರೆ. ಸೊ ನೀವು ಒಂದು ಸ್ಟಿಚ್ ಮಾಡಿಕೊಡೋ ಬ್ಲೌಸು ಫಿನಿಶಿಂಗ್ ಚೆನ್ನಾಗಿರಬೇಕು, ಫಿಟ್ಟಿಂಗ್ ಚೆನ್ನಾಗಿರಬೇಕು. ವಿತೌಟ್ ಐರನ್ ನೀವು ಕಸ್ಟಮರ್ಗೆ ಬ್ಲೌಸ್ನ ಕೊಡಬೇಡಿ, ಐರನ್ ಮಾಡಿಕೊಡಿ. ನಾನು ಪದೇ ಪದೇ ನನ್ನ ಸುಮಾರಷ್ಟು ವೀಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸ್ಟಿಚ್ ಮಾಡಿದ್ಮೇಲೆ ವಿತೌಟ್ ಐರನ್ ಕಸ್ಟಮರ್ಗೆ ಬ್ಲೌಸ್ನ ಕೊಡಬೇಡಿ. ಐರನ್ನಲ್ಲೇ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಬ್ಲೌಸ್ ಲುಕ್ ಅನ್ನೋದೇ ಚೇಂಜ್ ಆಗುತ್ತೆ ಐರನ್ನಿಂದ. ಐರನ್ ಅನ್ನೋದು ಕಂಪಲ್ಸರಿ ಆಗಿರುತ್ತೆ. ಮತ್ತು ನೀವು ಕಟ್ ಮಾಡಬೇಕಾದ್ರೆ, ಸ್ಟಿಚ್ ಮಾಡಬೇಕಾದ್ರೆ ನೀಟಾಗಿ ಗಮನ ಇಟ್ಟು ನೀವು ಕಟ್ ಮಾಡಿ ಸ್ಟಿಚ್ ಮಾಡಿ. ಫಿನಿಶಿಂಗು ಫಿಟ್ಟಿಂಗು ಆಬ್ವಿಯಸ್ಲಿ ಬಂದೇ ಬರುತ್ತೆ. ಸೊ ಆ ರೀತಿ ನೀವು ಕಸ್ಟಮರ್ಸ್ನ ಗೈನ್ ಮಾಡ್ಕೋಬೇಕಾಗತ್ತೆ. ನಾನು ಫಸ್ಟ್ ಹೇಳೋದಂದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಅಷ್ಟು ಬೇಗ ನೀವು ಗೈನ್ ಮಾಡೋಕ್ಕಾಗಲ್ಲ ಅಂದರೂ ಕಸ್ಟಮರ್ಸ್ನ ನಿಮ್ಮ ಒಂದು ಲೋಕಲಲ್ಲಿ ನೀವು ಅಲ್ಲಿ ನಿಯರ್ ಬೈ ಇರ್ತಾರಲ್ಲ ಅವ್ರಿಗೆ ಸಾಧ್ಯವಾದಷ್ಟು ನೀವು ಬ್ಲೌಸ್ನ ಸ್ಟಿಚ್ ಮಾಡಿಕೊಡಿ. ಕಡಿಮೆ ಬೆಲೆಗೆ ಅಂದರೆ ನಿಮ್ಮ ಹತ್ರ ತೊಗೊಂಬಂದು ಕೊಡ್ತಾರೆ. ಸ್ವಲ್ಪ ಕಡಿಮೆ ಬೆಲೆಗೆ ನೀಟಾಗಿ ಫಿನಿಶಿಂಗು ಫಿಟ್ಟಿಂಗ್ ಕೊಡಿರಿ. ನೀವು ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡದೆ ನೀವು ಫಿನಿಶಿಂಗು ಫಿಟ್ಟಿಂಗ್ನ ಕೊಟ್ಟರೆ ಖಂಡಿತವಾಗ್ಲೂ ನಿಮಗೆ ಈ ಒಂದು ಇವಾಗ ಯಾರೆಲ್ಲ ಈ ಸಮಸ್ಯೆ, ನೇತ್ರ ಸಿಸ್ಟರ್ ಒಬ್ಬರೇ ಅಲ್ಲ, ಈ ಥರ ಪ್ರಾಬ್ಲಮ್ ಯಾರಿಗೆಲ್ಲ ಇದೆಯೋ ಸೊ ಅವರೆಲ್ಲ ಈ ರೀತಿ ನೀವು ಫಾಲೋ ಮಾಡಿ. ಈ ರೀತಿ ನೀವು ಸೆಟ್ ಮಾಡಿಕೊಂಡ್ರೆ ನಿಮಗೆ ಕಸ್ಟಮರ್ಸ್ ಅನ್ನೋದು ಗೈನ್ ಆಗ್ತಾರೆ. ಸೊ ನನಗೆ ತಿಳಿದಿರೋ ಮಟ್ಟಿಗೆ ನಾನು ಹೇಳಿದ್ದೀನಿ ನೇತ್ರ ಸಿಸ್ಟರ್, ನೀವು ಸೋಷಿಯಲ್ ಮೀಡ್ಯಾನೇ ಯೂಸ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ನಿಯರ್ ಬೈ ನಿಮ್ಮ ಲೋಕಲಲ್ಲಿ ಇರುವಂಥವ್ರಿಗೆ ಸ್ವಲ್ಪ ಕಡಿಮೆ ಬೆಲೆಗೆ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳಿ. ಫಿನಿಶಿಂಗು ಫಿಟ್ಟಿಂಗ್ ಕೊಟ್ಟು ಆಟೋಮೆಟಿಕ್ಲಿ ನಿಮಗೆ ಕಸ್ಟಮರ್ಸ್ ಅನ್ನೋದು ಗೈನ್ ಆಗುತ್ತೆ. ಮತ್ತು ಇನ್ನೊಂದು ವಿಚಾರ ಏನಂದರೆ, ನಾವು ಸ್ಟಿಚ್ ಮಾಡಿ ಕೊಡುವಂತಹ ಬ್ಲೌಸಸ್ಸು ಎಲ್ಲ ಕಸ್ಟಮರ್ಸ್ನೂ ನಾವು ಸ್ಯಾಟಿಸ್ಫೈಡ್ ಮಾಡ್ತೀವಿ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಅಂದರೆ ಕೆಲವೊಬ್ಬರಿಗೆ ನಾವು ಅದೇ ಈಗ 42 ಸೈಜ್ ಬ್ಲೌಸು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ಳಿ. ಈಗ ನನ್ನ ಒಂದು ಕಟ್ಟಿಂಗು ಸ್ಟಿಚಿಂಗು ಒಬ್ಬರಿಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬರ್ಬೋದು, ಇನ್ನೊಬ್ಬರಿಗೆ ಫಿಟ್ಟಿಂಗ್ ಸೇಮ್ ಸೈಜ್ ಇರಬಹುದು, ಬಟ್ ಫಿಟ್ಟಿಂಗ್ ಅನ್ನೋಲ್ಲಿ ವೇರಿಯೇಷನ್ ಬರುತ್ತೆ. ಆವಾಗ ನಾವು ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು. ಈಗ ಕಸ್ಟಮರೇ ಬಂದು ನಮ್ಮ ಹತ್ರ ಹಾಕ್ಕೊಂಡು ತೋರಿಸಿದ್ರೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂದರೆ ನಾವು ರೆಡಿ ಮಾಡ್ಬೋದು. ಸೊ ಒನ್ಸ್ ನಮಗೆ ತೊಗೊಂಬಂದು ಕೊಡ್ತಾರೆ. ನಾವು ಯೂಶ್ವಲಿ 42 ಸೈಜ್ದು ಅಂದರೆ ಅದೇ ರೀತಿ ಕಟ್ ಮಾಡಿರ್ತೀವಿ. ಒಬ್ಬೊಬ್ಬರಿಗೆ ಬಾಡಿ ಒಂದೊಂದು ಥರ ಇರುತ್ತೆ. ಅದನ್ನು ಚೇಂಜಸ್ ಮಾಡ್ಕೊಂಡು ನಾವು ಕಸ್ಟಮರ್ ನೋಡಿಲ್ಲ ಅಂತಂದ್ರೂ ಇಲ್ಲ ಒಂದು ಸಲ ನೋಡಿದ್ರೂ ಫಿಟ್ಟಿಂಗಲ್ಲಿ ನಮ್ಗೆ ಚೇಂಜಸ್ ಅನ್ನೋದು ಆಗುತ್ತೆ. ಆಗ ಏನಾಗುತ್ತೆ, ಅವರಿಗೆ ಒಂದು ಸಲ ನಾವು ಸ್ಟಿಚ್ ಮಾಡಿಕೊಟ್ಟಾಗ ಅವರು ನಮ್ಮ ಇಲ್ಲೇ ವೇರ್ ಮಾಡಿ ನೋಡಿ ಅಂತಂದರೆ ಅವರು ಬೇಡ ಅಂತ ತೊಗೊಂಡೋಗಿ ಮನೆಯಲ್ಲೇ ವೇರ್ ಮಾಡ್ತಾರಲ್ಲ. ಸೊ ಒಬ್ಬರಿಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬರ್ಬೋದು ಸೇಮ್ ಸೈಜಲ್ಲಿ, ಇನ್ನೊಬ್ಬರಿಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬರದೇ ಹೋಗ್ಬೋದು. ಅಂಥ ಟೈಮಲ್ಲಿ ಅವ್ರಿಗೆ ಇಷ್ಟ ಆಗಲ್ಲ ಆ ಬ್ಲೌಸು, ನನಗೆ ಯಾಕೋ ಕಂಫರ್ಟಬಲ್ ಅನಿಸಿಲ್ಲ ಅವರು ಸ್ಟಿಚಿಂಗು ಅಂತ ಅನ್ಕೋತಾರೆ. ಸೊ ನಮ್ಮ ಹತ್ರನೇ ವೇರ್ ಮಾಡಿ ನೋಡಿದ್ರೆ ನಾವು ನೋಡಿ ಎಲ್ಲಿ ಪ್ರಾಬ್ಲಮ್ ಆಗಿದೆ, ಇವ್ರಿಗೆ ಏನು ಚೇಂಜಸ್ ಮಾಡ್ಕೋಬೇಕು ಅನ್ನೋದು ನಮಗೆ ಐಡಿಯಾ ಬಂದು ನಾವು ಚೇಂಜಸ್ನ ಮಾಡಿಕೊಡ್ತೀವಿ. ಸೊ ಹಾಗಾಗಿ ನಾವೆಲ್ಲ ಕಸ್ಟಮರ್ನೂ ನಾವು ಸ್ಯಾಟಿಸ್ಫೈಡ್ ಮಾಡ್ತೀವಿ, ಎಲ್ರಿಗೂ ಫಿಟ್ಟಿಂಗ್ ಕರೆಕ್ಟಾಗಿ ಕೊಡ್ತೀವಿ ಅಂತಲೂ ಹೇಳಲಿಕ್ಕೆ ಬರೋಲ್ಲ. ಕೆಲವೊಂದು ಸಲ ಹೆಚ್ಚು ಕಡಿಮೆ ಆಗ್ಬೋದು. ಸೊ ನಿಮಗೆ ಆ ಥರ ಪ್ರಾಬ್ಲಮ್ ಇದ್ದರೆ ನೀವು ಹೇಳಬೇಕು, ಮನೆಯಲ್ಲೇ ಹೋಗಿ ನೋಡಿ ನೀವು ಏನಾದರೂ ಪ್ರಾಬ್ಲಮ್ ಇದ್ದರೆ ತೊಗೊಬನ್ನಿ ನಾನು ರೆಡಿ ಮಾಡಿಕೊಡ್ತೀನಿ ಅಂತಲೂ ಹೇಳಿ ಕಸ್ಟಮರ್ಸ್ ಆಗಲೂ ಕೂಡ ಜಾಸ್ತಿ ಆಗ್ತಾರೆ. ಇನ್ನೊಂದು ಟೈಮಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಟೈಮಿಂಗ್ ನಾವು ನೀಟಾಗಿ ಸೆಟ್ ಮಾಡ್ಕೊಂಡಿಲ್ಲ, ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅಂದರೆ ನಾವು ಬ್ಲೌಸಸ್ನ ಸ್ಟಿಚ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಪ್ಲ್ಯಾನಿಂಗ್ ಮಾಡ್ಕೋಬೇಕು, ಈ ಟೈಮ್ಗೆ ಇದು, ಈ ಟೈಮ್ಗೆ ಇದು ಅಂತ. ಹಬ್ಬಗಳ ಸೀಸನ್ ಅಂತೂ ಬಂದರೆ ಟೈಮೇ ಸಿಗೋದಿಲ್ಲ ನಮಗೆ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ. ಸೊ ಮನೆಯಲ್ಲೂ ನಾವು ಕ್ಲೀನಿಂಗ್ ಮಾಡ್ಕೋಬೇಕಾಗತ್ತೆ. ಹಬ್ಬದ ಟೈಮಲ್ಲಿ ಬ್ಲೌಸಸ್ಸು ಸ್ಟಿಚ್ ಮಾಡಬೇಕಾಗತ್ತೆ. ತುಂಬಾ ಕಷ್ಟ ಆಗ್ಬಿಡುತ್ತೆ, ಎಸ್ಪೆಷಲಿ ಮನೆಗಳಲ್ಲಿ ಸ್ಟಿಚ್ ಮಾಡೋರಿಗೆ. ಈಗ ಒಬ್ಬರು ನೆಂಟರು ಬಂದರು ಅಂದ್ಕೊಳ್ಳಿ, ಆವತ್ತು ನಮಗೆ ಸ್ಟಿಚಿಂಗ್ ಅನ್ನೋದು ಸ್ಟಾಪ್ ಆಗಿಬಿಡುತ್ತೆ. ನಾವು ಸ್ಟಿಚಿಂಗ್ ಮಾಡೋಕ್ಕಾಗಲ್ಲ. ಈಗ ಬಂದಿರೋರಿಗೆ ಏನಾದ್ರು ಅಡುಗೆ ಮಾಡಿಕೊಡೋದು, ಇಲ್ಲ ಅವ್ರ ಹತ್ರ ನಾವು ಕೂತ್ಕೊಂಡು ಮಾತಾಡಿಲ್ಲ ಅಂದರೆ ಅಯ್ಯೋ ಅವ್ರ ಕೆಲಸನೇ ಇಂಪಾರ್ಟೆಂಟ್ ಆಯಿತು ಅವ್ರಿಗೆ ಅಂತಲೂ ಅನ್ಕೋತಾರೆ. ಸೊ ಆ ರೀತಿ ಮನೆಯಲ್ಲಿ ಸ್ಟಿಚ್ ಮಾಡೋರಿಗೆ 101 ಸಮಸ್ಯೆ ಅಂತಲೇ ಹೇಳ್ಬೋದು. ಸೊ ನಾವು ಅಂದ್ಕೊಂಡಿದ್ದು ಈಗ ಬೆಳಗ್ಗೆ ಎದ್ದು ನಾವು ಇವತ್ತು 2 ಬ್ಲೌಸ್ ಇಲ್ಲ 3 ಬ್ಲೌಸ್ ಸ್ಟಿಚ್ ಮಾಡಿಬಿಡ್ಬೇಕು ಅಂದ್ಕೋತೀವಿ. ಸೊ ಅಷ್ಟರಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಇಲ್ಲ ಯಾರೋ ಬರ್ತಾರೆ, ಇಲ್ಲ ಎಲ್ಲಾದರೂ ಹೋಗಬೇಕಾಗತ್ತೆ. ಈ ರೀತಿ ಎಲ್ಲ ಆದಾಗ ಅವತ್ತು ಒಂದು ಬ್ಲೌಸು ಕೂಡ ಸ್ಟಿಚ್ ಮಾಡೋಕ್ಕಾಗದೆ ಹೋಗ್ಬೋದು. ಈ ರೀತಿ ಎಲ್ಲ ಸಮಸ್ಯೆಗಳು ಬಂದೇ ಬರುತ್ತೆ. ಸೊ ಹಾಗಾಗಿ ಪ್ಲ್ಯಾನಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ಟಿಚಿಂಗ್ ಟೈಮಲ್ಲಿ. ಅದು ನಾವು ಜಾಸ್ತಿ ಬ್ಲೌಸಸ್ ಇದ್ದಾಗ ಕಂಪಲ್ಸರಿ ಪ್ಲ್ಯಾನಿಂಗ್ ಅವಶ್ಯಕತೆ ಇದ್ದೇ ಇರುತ್ತೆ. ಇವತ್ತು ಇವೆರಡು ಅಂದರೆ ನಾಳೆ ಇನ್ನೆರಡು, ಯಾವ್ಯಾವ ಯಾವಾಗ ಸ್ಟಿಚ್ ಮಾಡೋಣ ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡು ನಾವು ಸ್ಟಿಚ್ ಮಾಡೋದ್ರಿಂದ ನಾವು ಕಸ್ಟಮರ್ಸ್ಗೆ ಹೇಳಿದ ಟೈಮ್ಗೆ ಬ್ಲೌಸ್ನ ಕೊಡ್ಬೋದು. ಇಲ್ಲಾಂದರೆ ಹೇಳಿದ ಟೈಮ್ಗೆ ಬ್ಲೌಸ್ನ ಕೊಡೋಕ್ಕೆ ಆಗೋದಿಲ್ಲ. ನೋಡ್ತಿರ್ಬೋದು ನೀವು ಎಷ್ಟು ನೀಟಾಗಿ ಫಿನಿಶಿಂಗ್ ಸಮೇತ ನಾನು ಸ್ಟಿಚ್ನ ಹಾಕ್ತಿದ್ದೀನಿ ಅಂತ. ಸೊ ನಾವು ಮಾಡೋ ಪ್ರತಿಯೊಂದು ಕೆಲಸನೂ
ಫಿನಿಶಿಂಗ್ ಚೆನ್ನಾಗಿರಬೇಕು, ಚೆನ್ನಾಗಿ ನಾನು ಹೊಲಿಬೇಕು ಅನ್ನೋದು ಇರಬೇಕು. ಹೆಂಗೋ ಒಂದಂಗೆ ಕಾಟಾಚಾರಕ್ಕೆ ಹೊಲಿತೀನಿ ಅಂತಂದರೆ ಕಸ್ಟಮರ್ಸ್ ಒಪ್ಪಲ್ಲ. ನಾವು ಫಿನಿಶಿಂಗ್ ಸಮೇತನೇ ಸ್ಟಿಚ್ ಮಾಡಬೇಕಾಗತ್ತೆ. ಫಿನಿಶಿಂಗ್ ಕಂಪಲ್ಸರಿ. ನೀವು ಫಿನಿಶಿಂಗ್ ಬರೋವರೆಗೂ ನಾನು ಹೇಳ್ತಿರ್ತೀನಿ, ನಾನು ಸುಮಾರಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ, ಫಿನಿಶಿಂಗ್ ಬರೋವರೆಗೂ ನೀವು ನಿಮ್ಮದೇ ಬ್ಲೌಸ್ಗಳು ಇಲ್ಲ ನಿಮ್ಮ ಈಸಿಯಾಗಿ ನಾವು ಸ್ಟಿಚ್ ಮಾಡ್ಕೋಬೋದು ಬ್ಲೌಸ್ನ. ನೋಡಿ, ನಾನು ಪೇಪರ್ ಡ್ರಾಫ್ಟಿಂಗ್ ಕಟ್ ಮಾಡಿದ್ನಲ್ಲ, ಎಷ್ಟು ಬೇಗ ಆಗೋಗುತ್ತೆ ಬ್ಲೌಸು ಅಂದರೆ ತುಂಬಾ ಬೇಗ ಆಗೋಗುತ್ತೆ. ಸೊ ಇದು ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಶೇಪ್ ಬೆಲ್ಟು ಇವೆಲ್ಲ ಇರಲ್ವಲ್ಲ, ಇನ್ನು ಬೇಗನೆ ಆಗುತ್ತೆ. ಕಟ್ಟಿಂಗ್ ಸ್ವಲ್ಪ ಡಿಲೇ ಆಗ್ಬೋದು, ಸ್ಟಿಚಿಂಗ್ ಈಸಿ ಆಗಿಬಿಡುತ್ತೆ ಈ ಒಂದು ಪ್ರಿನ್ಸಸ್ ಕಟ್ಟಲ್ಲಿ. ಇನ್ನು ನಾರ್ಮಲ್ ನೀವು ಡಾಟ್ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂದರೆ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಡಾಟ್ಸ್ ಎಲ್ಲ ಮತ್ತು ಶೇಪ್ ಬೆಲ್ಟ್ ಎಲ್ಲ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ. ಪ್ರಿನ್ಸಸ್ ಕಟ್ ಆದರೆ ಸ್ಟಿಚಿಂಗ್ ಬೇಗ ಮುಗಿಯುತ್ತೆ, ನಮಗೆ ಕಟ್ಟಿಂಗ್ ಅನ್ನೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಹಾಗಾಗಿ ನಾವು ಫಿನಿಶಿಂಗ್ ಸಮೇತ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ಫಿನಿಶಿಂಗು ನೀಟಾಗಿ ಕೊಡಬೇಕು. ಸೊ ನೀವು ಒಂದು ಫಿನಿಶಿಂಗ್ ಬರೋವರೆಗೂ ನಿಮ್ಮದೇ ಬ್ಲೌಸು ಇಲ್ಲ ನಿಮ್ಮ ರಿಲೇಟಿವ್ಸ್ ಬ್ಲೌಸು ಸುಮಾರಷ್ಟು ಬ್ಲೌಸಸ್ನ ನೀವು ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿದ ಆದಮೇಲೆ ನೀವು ಕಸ್ಟಮರ್ ಬ್ಲೌಸ್ನ ತೊಗೋಬೇಕು. ಏಕಾಏಕಿ ನೀವು ಇವಾಗ ಕಲ್ತಿದ್ದೀನಿ ನಾನು ಹೋಗಿ ಅಂತ ಹೇಳ್ಬಿಟ್ಟು ಏಕಾಏಕಿ ಕಸ್ಟಮರ್ ಬ್ಲೌಸ್ ಮೇಲೆ ನಾವು ಸ್ಟಿಚಿಂಗ್ ಕಟ್ಟಿಂಗ್ ಮಾಡೋಕೆ ಹೋದರೆ ಏನಾಗುತ್ತೆ, ಸಮ್ಟೈಮ್ಸ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಆ ರೀತಿ ಫಸ್ಟ್ ಇಂಪ್ರೆಷನಲ್ಲಿ ಅವ್ರಿಗೆ ಇಲ್ಲ ಚೆನ್ನಾಗಿಲ್ಲ, ಚೆನ್ನಾಗಿ ಹೊಲ್ದಿಲ್ಲ ಅವರು ಅಂತ ನಾವು ಅನ್ಸ್ಕೊಂಬಿಟ್ರೆ ಮತ್ತೆ ಯಾವತ್ತೂ ಕಸ್ಟಮರ್ ಅವರು ನಮಗೆ ಬ್ಲೌಸ್ನ ಕೊಡೋದಿಲ್ಲ. ಹಾಗಾಗಿ ನೀವು ಪರ್ಫೆಕ್ಟ್ ಆಗೋವರೆಗೂ ಕಸ್ಟಮರ್ಸ್ ಬ್ಲೌಸ್ನ ದಯವಿಟ್ಟು ತಗೊಂಡು ಸ್ಟಿಚ್ನ ಮಾಡಬೇಡಿ. ನೀವು ಪರ್ಫೆಕ್ಟ್ ಆಗಿದ್ದೀರಾ, ನಿಮಗೆ ಪರ್ಫೆಕ್ಟಾಗಿ ಕಟ್ಟಿಂಗು ಸ್ಟಿಚಿಂಗು ಬರುತ್ತಾ, ನೀವು ಈ ಒಂದು ಕಸ್ಟಮರ್ ಬ್ಲೌಸ್ನ ಆರಾಮ್ಸೆ ಸ್ಟಿಚ್ ಮಾಡ್ಬೋದು. ಸೊ ಪರ್ಫೆಕ್ಟಾಗಿ ಸ್ಟಿಚಿಂಗ್ ನಿಮಗೆ ಕಟ್ಟಿಂಗು ಬರಲ್ಲ ಅಂದರೆ ಖಂಡಿತವಾಗ್ಲೂ ನೀವು ಕಸ್ಟಮರ್ ಬ್ಲೌಸ್ನ ತಗೊಂಡು ಸ್ಟಿಚ್ ಮಾಡಬೇಡಿ. ಆವಾಗ ಅವರಿಗೆ ಇಂಪ್ರೆಷನ್ ಅನ್ನೋದೇ ಚೇಂಜ್ ಆಗಿಬಿಡುತ್ತೆ. ಸೊ ಇದೊಂದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಪಾಯಿಂಟ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರ್ತಿದೆ, ಕಟ್ಟಿಂಗ್ ಬರ್ತಿದೆ ಅಂದರೆ ಮಾತ್ರ ಕಸ್ಟಮರ್ಸ್ ಬ್ಲೌಸ್ನ ಸ್ಟಿಚ್ ಮಾಡಿ. ಅದುವರೆಗೂ ನಿಮ್ಮದೇ ಬ್ಲೌಸುಗಳು ನಿಮ್ಮ ರಿಲೇಟಿವ್ಸ್ದು ಯಾರಿಗೋ ಒಬ್ಬರಿಗೆ ನೀವು ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇರಬೇಕು. ಅದು ನೀವು 3 ತಿಂಗಳಿಗೊಂದ್ಸಲ 6 ತಿಂಗಳಿಗೊಂದ್ಸಲ ಒಂದೊಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂದರೆ ನಿಮಗೆ ಫಿನಿಶಿಂಗ್ ಅನ್ನೋದು ಬರೋದಿಲ್ಲ. ಫಿನಿಶಿಂಗು ಬರೋಲ್ಲ, ಫಿಟ್ಟಿಂಗು ಬರೋಲ್ಲ. ವೆರಿ ಇಂಪಾರ್ಟೆಂಟ್ ಕೆಲವೊಬ್ಬರಿಗೆ ಫಿನಿಶಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಹಾಗಾಗಿ ನಿಮಗೆ ಫಿನಿಶಿಂಗ್ ಫಿಟ್ಟಿಂಗ್ ಬರಬೇಕು ಅಂದರೆ ನೀವು ಡೈಲಿ ಒಂದೊಂದು ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿರಿ, ಖಂಡಿತವಾಗ್ಲೂ ಬೇಗನೆ ನಿಮಗೆ ಫಿನಿಶಿಂಗು ಫಿಟ್ಟಿಂಗು ಅನ್ನೋದು ಬರುತ್ತೆ. ಸೊ ಇಷ್ಟು ನಾನು ಈ ರೀತಿ ಎಲ್ಲ ಟೈಮ್ನ ಸೇವ್ ಮಾಡ್ಕೊಳ್ತೀನಿ. ಮನೆ ಕೆಲಸ ಮಾಡಿಕೊಂಡು ಮಕ್ಕಳಿಗೆ ಟೈಮ್ ಕೊಟ್ಟು, ಮನೆಯಲ್ಲಿ ಹಸ್ಬೆಂಡ್ಗೆ ಟೈಮ್ ಕೊಟ್ಟು, ಮತ್ತು ಕುಕ್ಕಿಂಗು ಪ್ರತಿಯೊಂದು ಕೆಲಸ ಮಾಡಿಕೊಂಡು ನಾನು ಸ್ಟಿಚಿಂಗ್ ಅಂತಲೇ ಟೈಮ್ ಕೊಡ್ತೀನಿ. ಸೊ ನನಗೆ ಸ್ಟಿಚಿಂಗ್ ಮಾಡಿಲ್ಲ ಅಂದರೆ ಒಂಥರ ಬೇಜಾರಾಗ್ತಾ ಇರುತ್ತೆ. ಸ್ಟಿಚಿಂಗ್ ಮಾಡಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ. ನಾವು ಮಾಡೋ ಕೆಲಸದಲ್ಲಿ ನಮಗೆ ಖುಷಿ ಅನ್ನೋದಿರಬೇಕು, ಆವಾಗಲೇ ಆ ಒಂದು ಕೆಲಸ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ನನ್ನ ಅಭಿಪ್ರಾಯ. ಸೊ ನಿಮಗೆಲ್ಲ ಏನು ಅನಿಸುತ್ತೋ ನನಗೆ ಗೊತ್ತಿಲ್ಲ, ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನೋಡಿ, ಬ್ಲೌಸ್ ಅನ್ನೋದು ಆಲ್ಮೋಸ್ಟ್ ಮುಗೀತಾ ಬಂತು. ಪೈಪಿಂಗ್ ಕೊಟ್ಟರೆ ಇದಕ್ಕೆ ಒಂದು ಡೋರಿನ ಅಟ್ಯಾಚ್ ಮಾಡ್ಕೊಳ್ತೀನಿ. ಡೋರಿನ ಅಟ್ಯಾಚ್ ಮಾಡಿಕೊಂಡ್ರೆ ಬ್ಲೌಸ್ ಎಲ್ಲ ಫಿನಿಶ್ ಆಗುತ್ತೆ. ಸೊ ನಾವು ಖುಷಿ ಪಟ್ಟು ಮಾಡೋ ಕೆಲಸ ನಮಗೆ ಕಷ್ಟ ಅನಿಸಲ್ಲ, ಅದು ತುಂಬಾ ಖುಷಿಯನ್ನು ಕೊಡುತ್ತೆ. ಇದು ನನ್ನ ಅಭಿಪ್ರಾಯ. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಯಾರಿಗಾದರೂ ಈ ವಿಡಿಯೋ ಲಿಂಕ್ನ ಕಳಿಸ್ಬೇಕು ಅಂದ್ಕೊಂಡಿದ್ರೆ ಲಿಂಕ್ನ ಕಳಿಸಿ. ಖಂಡಿತವಾಗ್ಲೂ ಲೈಕ್ನ ಕೊಡೋದು ಮಾತ್ರ ಮರಿಬೇಡಿ. ಸೊ ನೋಡಿ, ಇಷ್ಟು ಫಿನಿಶಿಂಗು ನಾನು ಯಾವ ರೀತಿ ಫಿನಿಶಿಂಗ್ ಕೊಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತಿದ್ದೀನಲ್ಲ, ಇದೇ ರೀತಿ ನನ್ನ ಒಂದು ಬ್ಲೌಸ್ ಫಿನಿಶಿಂಗ್ ಇರುತ್ತೆ. ಇದಕ್ಕೆ ಐರನ್ ಕಂಪಲ್ಸರಿ ಆಗಿರುತ್ತೆ, ಮತ್ತು ಹುಕ್ಕು ದಾರ ಹಾಕೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೂಡ ನೀಟಾಗಿ ಹಾಕಬೇಕಾಗುತ್ತೆ. ಫೈನಲ್ ಲುಕ್ಕು ಈ ರೀತಿ ಕಾಣಿಸ್ತಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.